ವಿಜಯಪುರ ಜಿಲ್ಲೆಗೆ PPP ಮಾದರಿಯ ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಸ್ಥಾಪಿಸಬೇಕಂತೇಳಿ ನಮ್ಮ ವಿಜಯಪುರ ಜಿಲ್ಲೆಯ ಸುಮಾರು 200ಕ್ಕೂ ಹೆಚ್ಚು ಸಂಘಟನೆಗಳು ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ 106 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಜೊತೆಗೆ 16 ದಿನದಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಇವತ್ತು ಕಳೆದ ಒಂದು ವಾರದ ಹಿಂದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ MB ಪಾಟೀಲ್ ಸಾಹೇಬರು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಹೋರಾಟಕ್ಕೆ ಮಣಿದು ಅವರು PPP ಮಾದರಿ ಕಾಲೇಜನ್ನು ನಾವು ಯಾವಾಗಲೂ ಯಾವುದೇ ಕಾರಣಕ್ಕೂ ಮಾಡಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಾಡ್ತೀವಿ ಅಂತೇಳಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮೂಲಕ ತಿಳಿಸಿದ್ದಾರೆ. ಆದರೆ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದರೆ ಸಾಲದು, ಅವರು ಕೂಡಲೇ ನಮ್ಮ ಜಿಲ್ಲೆಯ ಜನತೆಯ ಒಂದು ಆಶಾಭಾವನೆಯನ್ನು ಕೈಗೆತ್ತಿಕೊಂಡು ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ನಾವು ನಿರ್ಧಾರಿತವಾಗಿ ಅಂದರೆ ಡಿಸೆಂಬರ್ 26ಕ್ಕೆ ಮಾನ್ಯ ಸಚಿವರ ಮನೆ ಮುಂದೆ, ಹಾಗೆ ನಮ್ಮ ಇನ್ನೊಬ್ಬ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಸಾಹೇಬರ ಮನೆ ಮುಂದೆ ನಾ ಹೇಳ್ತೀನಿ ಸರ್, ಅದನ್ನೇ ಹೇಳ್ತಾ ಇದ್ದೀನಿ. ಡಿಸೆಂಬರ್ 26ರಂದೇ ಮಾನ್ಯ ಸಚಿವರ ಮನೆ ಮುಂದೆ ಮತ್ತು ಇನ್ನೊಬ್ಬ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಸಾಹೇಬರ ಮನೆ ಮುಂದೆ ಹಾಗೆ ಶಾಸಕರುಗಳ ಮನೆ ಮುಂದೆ ನಿರಂತರವಾಗಿ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಆದರೆ ಕಳೆದ ಒಂದು ವಾರದ ಹಿಂದೆ ಮಾನ್ಯ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ MB ಪಾಟೀಲ್ ಸಾಹೇಬರು ಸಕಾರಾತ್ಮಕವಾಗಿ ಸ್ಪಂದಿಸಿ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಹೇಳಿದ್ರು, ಇಲ್ಲ PPP ವೈದ್ಯಕೀಯ ಕಾಲೇಜನ್ನು ನಾವು ಯಾವುದೇ ಕಾರಣಕ್ಕೆ ಮಾಡಲ್ಲ, ಅದನ್ನು ಕೈ ಬಿಟ್ಟಿದ್ದೇವೆ, ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನೇ ಮಾಡ್ತೀವಿ ಅಂತೇಳಿ ಪತ್ರಿಕಾ ಹೇಳಿಕೆ ಮೂಲಕ ಹೇಳಿದ್ದನ್ನು ನಾವು ಸಕಾರಾತ್ಮಕವಾಗಿ ನಾವು ಕೂಡ ಸ್ವೀಕಾರ ಮಾಡಿ ಇವತ್ತು ಆ ಹೋರಾಟವನ್ನು ಮುಂದೆ ಹಾಕಿದ್ವಿ. ಅದಾದಗೂ ಕೂಡ ಒಂದು ವಾರ ಸಮಾವಕಾಶ ಇದ್ರೂ ಕೂಡ ಮಾನ್ಯ ಸಚಿವರು ಕೂಡಲೇ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಂಜೂರಾತಿಯ ಬಗ್ಗೆ ಎಲ್ಲಿಯೂ ಕೂಡ ಚಕಾರ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಆದ್ರೂ ಕೂಡ ಅವ್ರು ಹೇಳ್ತಾ ಇದ್ರು, ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸುವಂತ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ಮಾನ್ಯ ಸಚಿವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ನಮ್ಮ ನಿಯೋಗ ಕರೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ರು, ಅದು ಯಾವುದೂ ಆಗ್ಲಿಲ್ಲ. ಆದ್ರೆ ನಾವು ಹೇಳೋದಿಷ್ಟೇ, ನಾವು ಏನ್ ನಿರ್ಧಾರಿತವಾಗಿರುವಂತಹ ಹೋರಾಟ ಮಾನ್ಯ ಸಚಿವರ ಮನೆಗಳ ಮುಂದೆ, ಶಾಸಕರ ಮನೆಗಳ ಮುಂದೆ ಹೋರಾಟ 1ನೇ ತಾರೀಕಿಂದ ಆರಂಭ ಮಾಡ್ತೀವಿ ಅಂತೇಳಿ ಏನು ಅನ್ಕೊಂಡಿದ್ದೀವೋ ಅದರ ಪ್ರಕಾರ ಮಾನ್ಯ ಸಚಿವರಾಗಿರುವಂತಹ MB ಪಾಟೀಲ್ ಸಾಹೇಬರ ಮನೆ ಮುಂದೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ಸಾಂಕೇತಿಕವಾಗಿರುವಂತಹ 1 ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಿಕ್ಕೆ ಹೊರಟಾಗ ನಮ್ಮ ಹೋರಾಟಗಾರರನ್ನು ಪೊಲೀಸರವರು ತಡೆದು ಅಲ್ಲ, ದೌರ್ಜನ್ಯ ಮಾಡಿ ಎಳೆದಾಡಿ ಅವರನ್ನು ಬಂಧಿಸಿರುವಂತದ್ದು ಅನಧಿಕೃತವಾಗಿ ಬಂಧಿಸಿದ್ದಾರೆ. ಬಹುಶಃ ಇವತ್ತು ಪೊಲೀಸ್ನವರು ಸಿವಿಲ್ ಡ್ರೆಸ್ ಮೇಲೆ ಇದ್ದಾರೆ, ಅವ್ರ ಡ್ರೆಸ್ ಕೂಡ ಹಾಕೊಂಡ್ ಬಂದಿಲ್ಲ. ಬಹುಶಃ ನಾವು ಅನ್ಕೊಳ್ತಾ ಇದೀವಿ, ಗುಂಡಾಗಿರಿ ಮಾಡೋ ಉದ್ದೇಶ ಏನಾರು ಪೊಲೀಸ್ನವರು ಇಟ್ಕೊಂಡಿದ್ರ, ನಮ್ಮ ಮೇಲೆ ದೌರ್ಜನ್ಯ ಮಾಡೋ ಉದ್ದೇಶ ಏನಾರು ಇಟ್ಕೊಂಡಿದ್ರ ಅಂತೇಳಿ ನಮಗೆ ಸಂಶಯ ಬರ್ತಾ ಇದೆ. ನಮ್ಮ ಸ್ವಾಮೀಜಿಗಳನ್ನು ಕೂಡ ಅವರು ಎಳೆದಾಡಿ ಇವತ್ತು ಏಕಾಏಕಿ ಸ್ವಾಮೀಜಿಗಳನ್ನು ಎಳೆದಾಡಿದಾಗ ಇವರು ಗುಂಡಾ ರೀತಿಯಲ್ಲಿ ಪರಿವರ್ತನೆ ಮಾಡಿರೋದನ್ನು ನಾವು ಖಂಡಿಸ್ತಾ ಇದೀವಿ. ಈಗಾಗಲೇ 40-30 ಜನರನ್ನು ಬಂಧಿಸಿರುವಂತಹ ಪೊಲೀಸ್ನವರು ಬಹುಶಃ ಆದರ್ಶ ನಗರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇತ್ತದು ಹೋರಾಟ, ಆ ಪೊಲೀಸ್ ಸ್ಟೇಷನ್ ಮಾತ್ರ ತಗೊಂಡು ಹೋಗ್ಬೋದಿತ್ತು. ಆದ್ರೆ ಇವು ಪೊಲೀಸ್ನವರು ಏನಪ್ಪಾ ಅಂತ ಹೇಳಿದ್ರೆ ಹೊರ್ತಿ ಮತ್ತು ಜಳಕಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವತ್ತು ತೆಗೆದುಕೊಂಡು ಹೋಗಿ ಇವತ್ತು ಬಂಧಿಸಿ ಅನಧಿಕೃತವಾಗಿ ಬಂಧಿಸಿ ಅವರನ್ನು ಯಗ್ಗಾಗಿ ಅವತ್ತು ಮಾತನಾಡೋದಲ್ಲದೆ ಅವರು ಎಳೆದಾಡುವಂತ ದೌರ್ಜನ್ಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ, ಸರ್ಕಾರ ಇದೇ ಧೋರಣೆ ಮುಂದುವರಿಸಿದ್ದೆ ಆದರೆ ನಾವು ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಕೂಡಲೇ ಬಂಧಿಸಿರುವಂತಹ ನಮ್ಮ ಹೋರಾಟಗಾರರನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಒಂದು ವೇಳೆ ಬಿಡುಗಡೆ ಮಾಡದೇ ಇದ್ರೆ ಮುಂಬರುವ ದಿನಗಳಲ್ಲಿ ನೀವು ಸರ್ಕಾರದವರು ಉಗ್ರ ಹೋರಾಟವನ್ನು ಕಾಣಲಿದ್ದೀರಿ ಅಂತೇಳಿ ಈ ಜಿಲ್ಲೆಯ ಮೂಲಕ ನಾವು ಹೇಳಬಯಸ್ತಾ ಇದೀವಿ. ಸ್ವಾಮಿಗಳು ಕೂಡ ತಾಳ್ಮೆ ಕಳ್ಕೊಂಡ್ರು, ಅಧಿಕಾರಿಗಳ ಮೇಲೆ ಕೈ ಮಾಡಿದ್ರು. ಹೇಳ್ತೀನಿ, ಈಗಾಗಲೇ ಈ ಆಪಾದನೆ ನಮ್ಮ ಮೇಲೆ ಬಂದಿದೆ, ಸ್ವಾಮೀಜಿಗಳು ಪೊಲೀಸ್ನವ್ರ ಮೇಲೆ ಕೈ ಮಾಡಿದ್ರು ಅಂತೇಳಿ. ಆದ್ರೆ ಒಂದ್ ಹೇಳ ಬಯಸ್ತಾ ಇದೀನಿ, ಪೊಲೀಸ್ನವ್ರು ಯಾರೋ, ಸಾರ್ವಜನಿಕರು ಯಾರೋ, ಗುಂಡಾಗಳು ಯಾರೋ ಅಂತೇಳಿ ಅಲ್ಲಿ ಯಾವುದು ಕೂಡ ಕಂಡು ಬರ್ತಾ ಇರಲಿಲ್ಲ. ಪೊಲೀಸ್ನವರು ತಮ್ಮ ಡ್ರೆಸ್ ಮೇಲೆ ಇದ್ದಿದ್ರೆ, ತಮ್ಮ ವರದಿ ಮೇಲೆ ಇದ್ದಿದ್ರೆ ಇದು ಎಲ್ಲ ಘಟನೆಗಳು ನಡೀತಿರಲ್ಲ ಒಂದ್ ಕಡೆಗೆ ಹೇಳ ಬಯಸ್ತಾ ಇದ್ರಿ. ಅದರ ಜೊತೆಗೆ ಪೊಲೀಸ್ನವರು ಇದ್ರು ಕೂಡ ಸ್ವಾಮೀಜಿಗಳ ಮೊಬೈಲ್ ಅನ್ನು ತೆಗೆದುಕೊಂಡು ಅವರಿಗೆ ದೂಡಾಡುವಂತ ಅಥವಾ ತಳ್ಳಾಡುವಂತ ಸೌಖ್ಯರು ಏನಿತ್ತು ಪೊಲೀಸ್ನವರು ನಮ್ಮ ಪ್ರಶ್ನೆ. ಅದು ನಾವು ಶಾಂತ ರೀತಿಯಿಂದ ನಾವು ಘೋಷಣೆ ಕೊಟ್ಕೊಂಡಿದ್ವಿ, ನಮ್ಮ ಉಗ್ರರ ರೂಪದ ಘೋಷಣೆಗಳನ್ನು ನಾವು ಕೊಡ್ತಾ ಇದ್ವಿ. ಸ್ವಾಮೀಜಿಗಳನ್ನು ನೂಕಾಡುವಂತ ಪ್ರವೃತ್ತಿ ಇವ್ರಿಗೆ ಯಾಕೆ ಬಂತು, ಯಾಕೆ ಅವ್ರ ಮೊಬೈಲ್ ಮೊದಲಿಗೆ ತಕೊಂಡ್ರು? ಹಾಗಾಗಿ ಅಲ್ಲಿ ಒಂದ್ ಸ್ವಲ್ಪ ಘರ್ಷಣೆ ಆಗಿರೋದು ಸತ್ಯ. ಹಾಗಂತೇಳಿ ನಾವು ಹೋರಾಟಗಾರರಾಗಿರ್ಬೋದು, ಪೊಲೀಸ್ನವರಾಗಿರ್ಬೋದು, ಯಾವುದೇ ಕಾರಣಕ್ಕೆ ಅಲ್ಲಿ ಒಬ್ರಿಗೊಬ್ರು ನಾವು ಯಾವುದೇ ಕಾರಣಕ್ಕೆ ಘರ್ಷಣೆ ಮಾಡದೇ ನಾವು ಶಾಂತ ರೀತಿಯಿಂದ ಹೋರಾಟ
ಕೈಗೊಂಡಿದ್ವಿ. ಅದನ್ನು ಉದ್ದೇಶಪೂರ್ವಕವಾಗಿ ಪೊಲೀಸ್ನವರೇ ಇದನ್ನು ಮಾಡಿದ್ದಾರೆ ಅಂತೇಳಿ ಈ ಮೂಲಕ ನಾನು ಹೇಳ ಬಯಸ್ತಾ ಇದ್ದೀನಿ. 9ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಣಿ ಚೆನ್ನಮ್ಮ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಬಹುಶಃ ನಾವು 9ನೇ ತಾರೀಕೊಳಗಾಗಿ ಗಡುವು ಕೊಡ್ತಾ ಇದ್ದೀವಿ. ನೀವು PPP ಕಾಲೇಜನ್ನು ಕೈಬಿಟ್ಟು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಿದೆ ಅಂತೇಳಿ ಅಧಿಕೃತವಾಗಿ ನೀವು ಘೋಷಣೆ ಮಾಡಿ ವಿಜಯಪುರ ಜಿಲ್ಲೆಗೆ ಪಾದಾರ್ಪಣೆ ಮಾಡ್ರಿ. ಇಲ್ಲದಿದ್ದರೆ ಉಗ್ರ ರೂಪದ ಹೋರಾಟವನ್ನು ಜಿಲ್ಲೆಯ ಜನತೆ ಪರವಾಗಿ ಕಾಣಲಿದ್ದೀರಿ. ಸಾವಿರಾರು ಸಂಖ್ಯೆಯಲ್ಲಿ ಉಗ್ರ ರೂಪದ ಹೋರಾಟವನ್ನು ಕಪ್ಪು ಬಟ್ಟೆ ಪ್ರದರ್ಶನದ ಜೊತೆಗೆ ನಿಮ್ಮನ್ನು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ಕೂಡ ಈ ಹೋರಾಟಗಾರರು ಮಾಡ್ತಾರಂತೇಳಿ ಈ ಮೂಲಕ ನಾನು ಹೇಳ ಬಯಸ್ತಾ ಇದ್ದೀನಿ. ಇಂದು PPP ಮಾದರಿಯ ಸರ್ಕಾರಿ PPP ವಿರೋಧಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜ ಮಂಜೂರಾತಿಗೆ ಆಗ್ರಹಿಸಿ ನಡೆಯುತ್ತಿರುವ ಹೋರಾಟದ ಅಂಗವಾಗಿ ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಮನೆಗೆ ಹೋರಾಟಗಾರರ ಮುತ್ತಿಗೆ ಹಾಕಲಿಕ್ಕೆ ಹೋದ ಸಂದರ್ಭದಲ್ಲಿ ಆ ಪೊಲೀಸ್ ಇಲಾಖೆ ಮೇಲೆ ನಾವು ಸ್ವಾಮೀಜಿಯವರು ಕೈ ಮಾಡಿದ್ದಾರೆ ಅಂತೇಳಿ ಎಲ್ಲ ಹೋರಾಟಗಾರರು ಇವತ್ತು ಬಂಧನ ಮಾಡಿದ್ದಾರೆ. ಅವರು ಸ್ವಾಮೀಜಿಯವರು ಯಾರು ಪೊಲೀಸ್ ಇಲಾಖೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇವತ್ತು ಅವರು ಸಿವಿಲ್ ಡ್ರೆಸ್ ಅದಾವ. ಹೀಗಾಗಿ ಅವರು ಪೊಲೀಸ್ ಇಲಾಖೆ ಅಂತ ಗೊತ್ತಿಲ್ಲ, ಏನೋ ಒಂದು ಅವರೇ ಸ್ವಾಮೀಜಿಯವ್ರನ್ನ ಪೊಲೀಸರು ಒಂದು ನುಗ್ಗಲು ಮಾಡೋದ್ರ ಸಂದರ್ಭದಲ್ಲಿ ಸ್ವಾಮೀಜಿಯವರು ಅವ್ರ ಕೈ ಅವ್ರು ತಾಕಿರ್ಬೋದು, ಇಲ್ಲ ಅಂತ ಹೇಳಕತ್ತಿಲ್ಲ. ಆದರೆ ಈ ಹೋರಾಟ ಉಗ್ರ ರೂಪಕ್ಕೆ ತಾಳಕ್ಕೆ ಕಾರಣನೇ ಈ ಸರ್ಕಾರ. ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಗೆ ಜಾಗ ಖರೀದಿ ಮಾಡಿ ಸರ್ಕಾರ ಕಾಲೇಜು ಮಂಜೂರಾತಿ ಕೊಟ್ಟಾರ. ಆದರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಸೌಲಭ್ಯಗಳು ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡಲು ಎಲ್ಲ ಸೌಲಭ್ಯಗಳು ಕೂಡ ಇದ್ರೂ ಕೂಡ ಹಿಂದೇಟ್ ಆಗ್ತಾ ಇದೆ. ಈ ಹೋರಾಟ ಇವತ್ತು ಬಂಧನ ಮಾಡಿರಲ್ಲ, ನೀವು ಕೂಡಲೇ ಬಿಡುಗಡೆ ಮಾಡಬೇಕು, ಇಲ್ಲಾದ್ರೆ ಇಡೀ ರಾಜ್ಯದಂತ ಹೋರಾಟ ಉಗ್ರ ರೂಪ ತಾಳ್ತು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸ್ವಾಮಿಗಳು ತಾಳ್ಮೆ ಅಲ್ರಿ, ಸ್ವಾಮೀಜಿಯವರೊಬ್ಬ ಸ್ವಾಮೀಜಿ ಮಠಾಧೀಶರು ಅನ್ನೋದು ಕೂಡ ನೋಡಿಲ್ಲ. ಇವತ್ತು ಮಠಾಧೀಶರನ್ನು ನುಗ್ಸೋದು ಈ ಕಡೆ ನುಗ್ಸೋದು ನಾವೇನು ಶಾಂತಿ ಐತೆ ಉಸ್ತುವಾರಿ ಮಂತ್ರಿಯವರು ಕೇಳಕ್ ಹೋಗಿನೋ ಅವ್ರ ಮನಿತಾನೆ. ಇವತ್ತು ಹೊಸ ವರ್ಷಕ್ಕೆ ಏನು ಕೊಡ್ತೀರೋ ಅಥವಾ ಇಲ್ಲ ಅಂತೇಳಿ ನಾವು ನಮ್ಮ ಹಕ್ಕನ್ನು ಕೇಳಕ್ ಹೋಗಿವಿ. ಸ್ವಾಮೀಜಿಯವರು ಪೊಲೀಸರಂತೂ ಗೊತ್ತಿಲ್ಲ, ಅವ್ರು ಯಾರು ಅವ್ರ ಗನ್ಮೇನ್ ಅಂತ ಗೊತ್ತಿಲ್ಲ, ಅವರು ಯಾರತ್ತ ಗೊತ್ತಿಲ್ಲ. ಇವತ್ತೇನೋ ಅವ್ರು ಸಿವಿಲ್ ಡ್ರೆಸ್ ಕೋಟ್ ಗಿಟ್ ಹಾಕೊಂಡು ಬಂದಾರೆ, ಸ್ವಾಮೀಜಿಯವ್ರಿಗೆ ಗೊತ್ತಾಗಿಲ್ಲ ದಯಮಾಡಿ. ಹೀಗಾಗಿ ಸ್ವಾಮೀಜಿಯವರು ಹಿಂಗೆ ಏನು ಹಿಂಗೆ ಕೈ ಹಿಡ್ದು ಎಳೆಯೋದು ಆ ಕಡೆ ಇದು ಮಾಡೋದ್ರಾಗ ಸ್ವಾಮೀಜಿಯವ್ರು ಒಂದು ಏನಂಗೆ ಕೈ ಮಾಡೋದ್ರಾಗ ಅವ್ರಿಗೆ ತಾಕ್ಯದ. ಅದು ಪೊಲೀಸ್ ಇಲಾಖೆ ಮೇಲೆ ಕೈ ಮಾಡ್ಯಾರ ಅಂತೇಳಿ ದೊಡ್ಡ ಇಶ್ಯೂ ಮಾಡಿ ಆಮೇಲೆ ಅವ್ರು ಬಂಧನ ಮಾಡ್ಯಾರ. ಇದು ಮಾಡೋದ್ರಾಗ ಅರ್ಥ ಇಲ್ಲ. ಯಾಕಂದ್ರೆ ಕೂಡಲೇ ಕಾಲೇಜ್ ಮಂಜೂರಾತಿ ಮಾಡಿದ್ರೆ ಈ ಹಂತಕ್ಕೆ ಹೋರಾಟ ಹೋಗ್ತಿರ್ಲಿಲ್ಲ. ದಯಮಾಡಿ ಇದಕ್ಕೆ ನೇರ ಹೊಣೆ ಸರ್ಕಾರ, ಇಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಅಂತ ನಾನು ನೇರವಾಗಿ ಹೊಣೆಗಾರಕ್ಕೆ ಅವ್ರ ಮೇಲೆ ಹೊಣೆಯನ್ನು ಹಾಕ್ತಾ ಇದ್ದೀನಿ. ಅಲ್ರಿ, ಇವತ್ತು ಇಡೀ ಜಿಲ್ಲೆಗೆ ತಲೆ ತಗ್ಗಿಸುವಂತ ಕೆಲಸ ಇದು ಸ್ವಾಮೀಜಿಯವರು. ನಮ್ಮ ಮಠಾಧೀಶರು ಅಂದ್ರೆ ನಮ್ಮ ಪರಂಪರೆಯಲ್ಲಿ ನಾವು ಎಲ್ಲರೂ ಮಠಾಧೀಶರು, ನಾವು ಇಡೀ ದೇಶನೇ ಅವ್ರಿಗೆ ತಲೆಬಾಗುವ ನಮ್ಮ ಆಚಾರ ವಿಚಾರಗಳದಾವ. ಇಂಥ ಸಂದರ್ಭದಲ್ಲಿ ಅವರು ಸ್ವಾಮೀಜಿಯವ್ರನ್ನ ಏಕಾಏಕಿ ಹಿಂಗೆ ಹೇಳೋದು, ಹಿಂಗೆ ನುಗ್ಗಿಸ್ತಾರಂದ್ರೆ ಅವ್ರು ಕೂಡ ಸ್ವಾಮೀಜಿಯವ್ರಿಗೆ ಹೇಳಬೇಕಾಗಿತ್ತು. ಸ್ವಾಮೀಜಿಯವರ ಇಲ್ಲ ಈ ಹೋರಾಟ, ಈ ಮೊಬೈಲ್ ಕಸ್ಕೊಳ್ಳೋದು, ಆಮೇಲೆ ಹಿಂಗೆ ನುಗ್ಸೋದು, ಆಮೇಲೆ ಮೊಬೈಲ್ ಕಸ್ಕೊಳ್ಳೋದ್ರೆ ಯಾಕೆ ಮೊಬೈಲ್ ಕಸ್ಕೋತ ಅಂತೇಳಿ ಹಿಂಗೆ ಮಾಡಿ ಹಿಂಗೆ ಕೈ ಮಾಡಿದ್ದಾರೆ. ಅದೇನೋ ಅವ್ರಿಗೆ ಹೋಗಿ ಏನೋ ಗಲ್ಲಿಗೆ ತಾಕ್ಯದ. ಹೀಗಾಗಿ ಪೊಲೀಸರ ಮೇಲೆ ಅಲ್ಲೇ ಅಂತೇಳಿ ಏನೋ ಅವರು ಅನ್ಕೊಳಕತ್ತಾರೆ. ಅದ್ರ ತಪ್ಪ. ಯಾಕಂದ್ರೆ ನಾವೇನು ಪೊಲೀಸರ ಮ್ಯಾಗೆ ಉದ್ದೇಶಪೂರ್ವಕ ಅಂತ ಯಾರೂ ಹಲ್ಲೆ ಮಾಡಲ್ಲ. ಯಾಕೆ ಕಾನೂನು ಸುರಕ್ಷಣೆ ಕಾಪಾಡೋರೇ ಪೊಲೀಸ್ ಇಲಾಖೆ. ನಾವು ಪೊಲೀಸ್ ಇಲಾಖೆ ಮೇಲೆ ದೂರ ಮಾಡಲ್ಲ, ಸರ್ಕಾರದ ಮೇಲೆ ದೂರ ಮಾಡ್ತೀವಿ. ಆದರೆ ಅವರು ಪೊಲೀಸರು ಅಥವಾ ಖಾಸಗಿಯವರು ಅನ್ನಂತ ಅವರಿಗೆ ಸ್ವಾಮೀಜಿಯವರು ಕೂಡ ಅದು ಗೊಂದಲ ಆಗ್ಯದ. ಯಾಕಂದ್ರೆ ಅವರು ಸಿವಿಲ್ ಡ್ರೆಸ್ ಮ್ಯಾಗ ಇರೋದ್ರಿಂದ ಅಲ್ಲಿ ಗೊಂದಲ ಸೃಷ್ಟಿಯಾಗಿ ಕೈ ತಾಕ್ಯದ. ಅದು ಪೊಲೀಸ್ ಇಲಾಖೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡೋರು ಪೊಲೀಸರು. ಅವ್ರ ಮೇಲೆ ಸ್ವಾಮೀಜಿಯವರು ಕೈ ಮಾಡಲ್ಲ, ಯಾರು ಕೈ ಮಾಡಲ್ಲ. ಆದರೆ ಅವ್ರು ನೂಕಲು ಹೋಗಲ್ಲ ಯಾರೋ ಇರ್ಬೋದು ಅಂತೇಳಿ ಹಿಂಗೆ ಕೈ ಸರಿಸ್ಯಾರ, ಕೈ ತಾಕ್ಯದಷ್ಟೇ. ಅವ್ರ ಮೊಬೈಲ್ ಕಸ್ಕೊಳ್ಳೋದು ಮಾಡೋದ್ರಾಗ ಅದು ಆಮೇಲೆ ಪೊಲೀಸರಂತ ಅವ್ರು ಸ್ವಾಮೀಜಿಯವ್ರಿಗೆ ಗೊತ್ತಾಗ್ಯದಷ್ಟೇ. ಆದರೆ ಈ ಸ್ವಾಮೀಜಿಯವ್ರನ್ನ ಪೊಲೀಸರು ಈ ಥರ ಮಾಡೋದು ನನಗೆ ಯಾಕೆ ಸರಿ ಅನ್ಸಲ್ಲ ಅಂತ ನನ್ನ ವಿಚಾರ. ಯಾಕಂದ್ರೆ ಒಬ್ಬ ಸ್ವಾಮೀಜಿಯವ್ರ ಮೇಲೆ ಇವರು ಮೊಬೈಲ್ ಕಸ್ಕೊಳ್ಳೋದು, ಹಿಂಗೆ ನುಗ್ಸೋದು ಮಾಡೋದು ಸರಿಯಲ್ಲ. ಈ ಜಿಲ್ಲೆಯಲ್ಲಿ ಯಾಕೋ ಕಾನೂನು ಸುವ್ಯವಸ್ಥೆ ಯಾಕೋ ಒಂಥರ ಹದಗೆಡ್ಲಕತ್ತ ಅಂತ ನನ್ನ ಅನಿಸಿಕೆ.